ಹಲೋ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲನ್ನು ಫಸ್ಟಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಒತ್ತಿ. ನಾನು ಹಾಕಿದ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತದೆ. ನಾನು ಇವತ್ತು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಹಣ್ಣಿನ ಮರ ಇದೆ, ಬಾಳೆಹಣ್ಣು ಅಂತ. ಅದು ಯಾವ ರೀತಿ ಇದೆ, ಅದರ ಮಹತ್ವ ಏನು ಅಂತ ಹೇಳ್ತೀನಿ. ನಾವೀಗ ತೋಟಕ್ಕೆ ಹೋಗುವ, ಬನ್ನಿ ಗೈಸ್. ನೋಡಿ, ಇಲ್ಲೇ ನಡ್ಕೊಂಡು ಹೋಗುವ. ಸ್ವಲ್ಪ ಅಪ್ಪಿದೆ, ಇಲ್ಲಿ ಹತ್ಕೊಂಡು ಬರಬೇಕು. ನೋಡಿ ಫ್ರೆಂಡ್ಸ್, ಈ ಮರದ ಹತ್ರ ತಲುಪಿ ಆಯಿತು. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ದೊಡ್ಡ ಮರ, ಅದೇ ಮರ, ಬಾಳೆಹಣ್ಣಿದು ಮರ. ತುಂಬ ವಿಶೇಷವಾದ ಹಣ್ಣು. ನೋಡುವ, ಹುಡುಕುವ, ಒಂದು ಹಣ್ಣಾದರೂ ಬಿದ್ದಿದ ಅಂತ. ನೋಡಿ, ಒಂದು ಹಣ್ಣು ಬಿದ್ದಿದೆ. ಈ ಥರ ಇರುತ್ತೆ ನೋಡಿ ಇದು ಹಣ್ಣು. ಒಳಗಡೆ ಸ್ವಲ್ಪ ಇದು ಜಾಸ್ತಿ ಇದೆ ನೋಡಿ, ಅಂಟು. ನೋಡಿ, ಈ ಥರ ಬರುತ್ತೆ. ಬೇರೆ ಏನಾದರೂ ಹಣ್ಣು ಬೇರೆ ಉಂಟಾ ಅಂತ ನೋಡು. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿದೆ ಹಣ್ಣು. ನೋಡಿ, ಇನ್ನೊಂದು ಹಣ್ಣು ಸಿಕ್ತು ನನಗೆ, ಇದು ಸೂಪರ್ ಆಗಿದೆ. ಇದನ್ನು ಸ್ವಲ್ಪ ಹೀಗೆ ಓಪನ್ ಮಾಡಬೇಕು. ನೋಡಿ, ಓಪನ್ ಮಾಡಿದರೆ ಈ ಥರ ವೈಟ್ 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 ಬರ್ತದೆ. ತುಂಬ ಸಿಹಿಯಾಗಿದೆ, ಟೇಸ್ಟಿಯಾಗಿದೆ. ಸ್ವಲ್ಪ ಸೊನ್ನೆ ಇದೆ ಆಯಿತು ಇದರಲ್ಲಿ, ಹಲಸಿನ ಹಣ್ಣಲ್ಲಿ ಇರ್ತದಲ್ವಾ, ಹಾಗೆ. ಇದು ಯಾಕೆ ಉಪಯೋಗ ಆಗಿದೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಜಂತು ಹುಳದ ಸಮಸ್ಯೆ ಇದ್ದರೆ ಎಲ್ಲ ಪರಿಹಾರ ಆಗ್ತದೆ. ಫ್ರೆಂಡ್ಸ್, ಈ ಹಣ್ಣಿನಲ್ಲಿ ಸುಮಾರು ಪೌಷ್ಟಿಕಾಂಶ ಇದೆ. ಮಕ್ಕಳಿಗೆ ತುಂಬ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದೇ. ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಈ ಹಣ್ಣು. ನೋಡಿ, ನಮ್ಮ ಕೊಡಗಿನಲ್ಲಿ ಎಲ್ಲರ ತೋಟದಲ್ಲಿ ಕಾಣ ಸಿಗ್ತದೆ. ನಮ್ಮ ತೋಟದಲ್ಲಿ ಇದೆ ಈ ಹಣ್ಣು. ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಪರಿಮಳನೂ ಇದೆ, ಸಿಹಿನೂ ಇದೆ. ನೋಡಿ ಇದರ ಫ್ರೆಂಡ್ಸ್, ಇದೇ ಬಾಳೆಹಣ್ಣು. ನಾನು ಅದರ ಮರದ ಅಡಿಯ ಕೆಳಗೆ ಕೂತಿದ್ದೆ. ನೋಡಿ, ಇಲ್ಲಿ ಈ ಥರ ಇದೆ ನೋಡಿ ಹಣ್ಣು. ಬಹಳ ಟೇಸ್ಟಿಯಾಗಿದೆ, ಸಿಹಿಯಾಗಿದೆ. ಹೊಟ್ಟೆಯಲ್ಲಿ ಹುಳುವಿನ ಸಮಸ್ಯೆ ಇದ್ದರೆ ಎಲ್ಲ ಪರಿಹಾರ ಆಗ್ತದೆ. ನಿಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡಿ, ಏನಾದರೂ ಕಮೆಂಟ್ ಇದ್ದರೆ ಹಾಕಿ, ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಬಾಯ್.